ಅಯ್ಯೋ ಈ ದೆವ್ವ ಮನೆಯಾಗೆ ಸೇರ್ಕೊಂಡೈತೋ ಏನೋ ನಾಕಾಣೆ. ದೆವ್ವ 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 ಅಯ್ಯೋ ಇಲ್ಲೇ ಎಲ್ಲ ಇರ್ತದೆ. ನಾನು ನೋಡು ತಲೆ ಕೆಟ್ಬಿಟ್ಟು ಕರಿತಾ ಇದ್ದೀನಿ. ಈ ಶಾಂತಮ್ಮ ಇನ್ನೂ ಎಷ್ಟೊತ್ತಾಯ್ತದ ಬರೋಕ್ಕೆ. ಈ ಶಾಂತಮ್ಮ ಯಾವಾಗ ಬರ್ತಾಳೆ ಅಂತಲೇ ನೀ ಗೊತ್ತಾಯ್ತಿಲ್ಲ ನಂಗಂತೂ. ಲೇ ಶಾಂತಮ್ಮ, ನೀನು ಮದುವೆ ಮಾಡ್ಕೊಂಡೆ ನಾನು ಬದುಕೊಂಡೆ, ಇಲ್ಲಾಂದ್ರೆ ನಾನು ನೆಗದು ಬಿದ್ದೆ. ಯವ್ವ ಈ ಶಾಂತಮ್ಮಂಗೆ ಹೆಂಗಪ್ಪ ಇದು ಮಾಡೋದು. ಅಯ್ಯೋ ಬರಲಿರು, ಈ ಶಾಂತಿ ಬರಲಿ, ಇವಳಿಗೆ ಸರಿಯಾಗಿ ಇದು ಮಾಡ್ತೀನಿ. ನನ್ನ ಸೊಸೆ ದೆವ್ವಗಳಿಲ್ಲ, ಆದರೆ ದೆವ್ವದ ವಿಷಯ ಮಾತ್ರ ಹೇಳೋದು ಬೇಡ. ಹೇಳಿದ್ರೆ ಸುಮ್ಕೇನೆ ಇದಾಯ್ತದೆ. ನನ್ನೇ ಇದು ಮಾಡ್ತಾಳೆ. ಯಾವ ದೆವ್ವ ಏನು ಅದು ಇದು ಅಂತ ಹೇಳಿ ಬೇಡ ಬಿಡು. ಸುಮ್ಮನೆ ಯಾಕೆ. ನನ್ನ ಸೊಸೆ ಬರಲಿ. ಮನೆ ತುಂಬ ದೆವ್ವ ಓಡಾಡ್ತಾ ಇದ್ರೆ ನನಗೆ ಎಲ್ಲಿಂದ ನಿದ್ದೆ ಬರ್ತದೆ ಹೇಳು. ನಿದ್ದೆ ಬರೋ ಮನಸ್ಸಾದ್ರೂ ಎಲ್ಲಿಂದ ಬರ್ತದೆ. ಅಯ್ಯೋ ದೇವ್ರೇ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಈ ದೆವ್ವ ನನ್ನ ಹತ್ರ ಬರ್ದಿದಂಗೆ ಕಾಪಾಡಪ್ಪ ತಂದೆ. ಅಯ್ಯೋ ಭಯ ಆಗ್ತಾಯ್ತಲ್ಲ. ಅಯ್ಯೋ ಶಾಂತಮ್ಮ ಯಾವಾಗ ಬತ್ತೀಯೇ ಇನ್ನೂ ನೀನು? ಶಾಂತಮ್ಮ ಎಲ್ಲೋದ್ರು ಇವಳು? ಅಯ್ಯೋ ಕಾಣ್ತಾನೆ ಇಲ್ವಲ್ಲ, ಇನ್ನೂ ಬರಲೇ ಇಲ್ವಲ್ಲ. ಅತ್ತೆ ಇದ್ಯಾಕೆ ಹಿಂಗೆ ನಿಂತ್ಕೊಂಡಿದ್ರೆ ಈಚೆ ಕಡೆ ಹೋಗಿ ಒಳಗಡೆ ಕುಂತ್ಕೊಳ್ಳಿ. ಸುಳಿ ಆಯ್ತಿಲ್ವಾ ನಿಮಗೆ? ಯಪ್ಪ ಏನು ಸುಳಿ ಸುಳಿ ಸುಳಿ. ಇದ್ಯಾಕೆ ಹಿಂಗೆ ಈಚೆ ಕಡೆ ನಿಂತ್ಕೊಬಿಟ್ಟಿದ್ದೀರೆ? ಏ ಶಾಂತಮ್ಮ ಬಂದೇನೆ. ಯವ್ವ ನಿನಗೋಸ್ಕರನೇ ಕಾಯ್ತಿದ್ದೆ ಕಣೆ ಶಾಂತಮ್ಮ. ಯವ್ವ ನೀನು ಬಂದಿದ್ದು ಒಳ್ಳೇದೇನಿ ಆಯಿತು ಕಣೆ ಶಾಂತಮ್ಮ. ನೋಡು ನೀನು ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದಲ್ಲ, ನೀನು ಮದುವೆ ಮಾಡ್ಕೊಬಿಡು ಸರಿನಾ? ಬ್ಯಾಡ ಅತ್ತೆ, ನಾನು ನೆನ್ನೆ ನೀವು ಒಂದಾಗೆ ಡಿಸೈಡ್ ಮಾಡಿಬಿಟ್ಟೆ. ಬ್ಯಾಡ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಲ್ಲ ಬೆಳಗ್ಗೆನೂ, ಆವಾಗೆ ಅನ್ಕೊಂಬಿಟ್ಟೆ ನಾನಂತೂ. ಬ್ಯಾಡ ಮದುವೆಗಿದ್ವಿ ಎಲ್ಲನೂ ಮಾಡ್ಕೊಳ್ಳೋದೇನಿಯ ಬ್ಯಾಡ. ನಮ್ಮ ಅತ್ತೆಯ ಹೆಂಗೂ ಸಂದಕ್ಕೆ ನೋಡ್ಕೊಂಡು ಹಿಂಗೆ ಇದ್ಬಿಡೋಣ ಜೀವನ ಪರ್ಯಂತ. ಸುಮ್ಮನೆ ಈ ಮದುವೆಗಿದ್ವಿ ಇದೆಲ್ಲನೂ ಯಾಕೆ ಸುಮ್ಮನೆ ಏನಿಯ ರಿಸ್ಕು. ನಮ್ಮ ಅತ್ತೆ ಆಸೆನೇ ನನ್ನ ಆಸೆ ಅಂತ ಅನ್ಕೊಬಿಟ್ಟು ನಾನೇನೇ ನಿರ್ಧಾರ ಮಾಡಿಬಿಟ್ಟೆ ಸುಮ್ಮನೆ ಏನಿಯ. ಅತ್ತೆ ನಿಮ್ಮನ್ನು ನಾನು ಸಂದಕ್ಕೆ ನೋಡ್ಕೊತೀನಿ ಅತ್ತೆ, ನೀವು ಬೇಜಾರು ಮಾಡ್ಕೊಬೇಡಿ. ನಿಮ್ಮನ್ನು ನಾನು ನೋಡ್ಕೊತೀನಿ ಸರಿನಾ? ನೀವು ನಾನು ಇನ್ನೊಂದು ಮದುವೆ ಅಂತೂ ಕನ್ಸು ಮನ್ಸಾಗೂ ಆಗೋದಿಲ್ಲ ನಾನಂತೂ. ನೀವು ಬಲವಂತನೂ ಮಾಡಕ್ಕೆ ಹೋಗ್ಬೇಡಿ ಕಣತ್ತೆ, ಬಲವಂತ ಮಾಡಬೇಡಿ ಸರಿನಾ? ಸತೆ ಹಂಗನ್ಬೇಡ ಕಣ್ಲೆ, ಹಂಗನ್ಬೇಡ. ನಿನ್ನ ಮದುವೆ ಆಗಬೇಕು, ನಿನ್ನ ಮದುವೆ ಆಗಲೇಬೇಕು. ನೀನು ನನಗೋಸ್ಕರನಾದ್ರೂ ನೀನು ಮದುವೆ ಆಗಲೇಬೇಕು. ಇಲ್ಲ ನೀನು ಮದುವೆ ಆಗಿ, ನೀನು ನನಗೋಸ್ಕರ ಅಂತನಾದ್ರೂ ಮದುವೆ ಆಗಿ ಪ್ಲೀಸ್ ಕಣ್ಲೆ, ಮದುವೆ ಆಗಿ. ಅತ್ತೆ ನೀವು ಸುಮ್ಮನೆ ಬಲವಂತ ಮಾಡಬೇಡಿ. ನಾನು ಆಗಲೇ ಎಲ್ರಿಗೂ ಹೇಳಿದ್ದಾಯ್ತು ನಾನು ಮದುವೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ತಿರ್ಗಿ ಆಗ್ತೀನಿ ಅಂದರೆ ಮರ್ವಾದಿರ್ತದೆ. ನೀವು ಸುಮ್ಮನಿರಿ. ನೋಡಿ ಮ್ಯಾಕೆನ ಇಲ್ಲೇ ಕೊಟ್ಟಿರೋದು, ಅಲ್ಲೆಲ್ಲ ಎತ್ತಿಕ್ಕಿಲ್ಲ ಏನಿಲ್ಲ. ಅಯ್ಯೋ ನಾನು ಹೋಗಿ ಮಾಡ್ತೀನಿ ರೀ. ಇವಳಿಗೇನು ತಲೆ ಕೆಟ್ಬಿಡ್ತಾ ಅಂತ ನೆನ್ನೆಲ್ಲ ಆತಿನತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಗೋದಿಲ್ಲ ಅಂತ ಹೇಳ್ತಾಳಲ್ಲ. ಅಯ್ಯೋ ಅಮ್ಮ, ದೆವ್ವ ಇಲ್ಲೇ ನೋಡ್ತಾ ಇರ್ತದೆ ಅಂತ ಅನ್ನಿಸ್ತದೆ. ಇರು ಶಾಂತಮ್ಮ, ಲೇ ಶಾಂತಮ್ಮ, ನಾನು ಬದುಕಿರೋದು ಇಷ್ಟ ಇಲ್ವೇನೆ ನಿಂಗೆ? ಲೇ ಶಾಂತಮ್ಮ. ಅತ್ತೆ ನಾನು ಒಂದ್ಸಲ ತೀರ್ಮಾನ ಮಾಡ್ಕೊಂಡ್ಮೇಲೆ ಮುಗ್ದಾಯ್ತು ಕಣತ್ತೆ. ನೀವು ಬೇಡ ಅಂದ್ರಲ್ಲ, ನಾನು ಅವಾಗೆ ಡಿಸೈಡ್ ಮಾಡ್ಕೊಂಬಿಟ್ಟೆ. ನಮ್ಮ ಅತ್ತೆಗೆ ಇಷ್ಟ ಇಲ್ದಿರೋದು ನಾನು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನೇ ನಿರ್ಧಾರ ಮಾಡ್ಕೊಂಬಿಟ್ಟೆ. ಅದಕ್ಕೆ ನನಗೇನೂ ಇಷ್ಟ ಇಲ್ಲ. ನೀವು ಸುಮ್ಮನೆ ಹೋಗಿ. ನಿಮ್ಮ ಆಸೆ ಏನೇ, ನನ್ನ ಆಸೆ ಏನಾದ್ರೆ ಕೊನೆ ಆಸೆ ಅಂತ ಅನ್ಕೊಂಡು ಸುಮ್ಮನಾಗಿ. ನಾನಂತೂ ಈಗಲೇ ಹೇಳಿದ್ದೀನಿ, ಯಾ ಮದುವೆ ಮುಂಜಿ ಇನ್ನೊಂದ್ಕಿಂತ ಏನು ಮಾಡ್ಕೊಳಕ್ಕಿಲ್ಲ ಅತ್ತೆ. ನೀವು ಬೇಜಾರು ಮಾಡ್ಕೊಬೇಡಿ. ನನಗೆ ಗೊತ್ತು ಯಾರೋ ನಮ್ಮ ಲಕ್ಷ್ಮೂ ಅಕ್ಕ ಅವರೆಲ್ಲ ನಿಮ್ಮ ಬಲಿ ಹೇಳಿರೋದಕ್ಕೆ ನೀವು ಒಪ್ಕೊತಾ ಇದ್ದೀರಲ್ವಾ. ನೋಡಿ ಲಕ್ಷ್ಮೂ ಅಕ್ಕನ ಮಾತು ನಾನು ಏನು ಕೇಳಲ್ಲ ಬಿಡಿ. ನಿಮ್ಗೆ ಇಷ್ಟ ಇಲ್ಲದ್ರೆ ಕೆಲಸ ನಾನು ಮಾಡೋಕ್ಕಿಲ್ಲ. ಆ ಲಕ್ಷ್ಮೂ ಅಕ್ಕ ಏನೋ ಹೇಳಿರ್ತದೆ, ನೀವು ಅದ್ರ ಬಗ್ಗೆ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ. ನಾನು ನೋಡ್ಕೊತೀನಿ, ಎಲ್ಲನೂ ಮಾತಾಡ್ತೀನಿ. ನೀವು ಸುಮ್ಮನೆ ಹೋಗಿ ಅತ್ತೆ. ಎಲ್ಲ ಇದು ಕುರಿದೆ ಎಲ್ಲನೂ ಪಿಚ್ಕೆಯ ಗುಡಿಸ್ಬಿಟ್ಟು ಬರ್ತೀನಿ. ಹೋಗಿ ನೀವು ಒಳಗಡೆ ಕುಂತ್ಕೊಳ್ಳಿ ಸುಮ್ಮನೆ ಯಾಕೆ ಸೊಳಿನಾಗೆ. ಹೋಗಿ ಹೋಗಿ. ಅಯ್ಯಯ್ಯೋ ಲಕ್ಷ್ಮೂ ಹೇಳಿದ್ದು ಒಪ್ಕೊತಿಲ್ಲ ಕಣ್ಲೆ. ದೆವ್ವ ಅಂದ್ರೆ ಯಾರು ನಂಬಲ್ಲ. ಲೇ ಅದಕ್ಕಲ್ಲ ಕಣ್ಲೆ. ಲೇ ನಾನು ಹೇಳೋದನ್ನ ಕೇಳಿ ಶಾಂತಮ್ಮ. ಶಾಂತಮ್ಮ, ನನ್ನ ಮಗುನ್ ಕರ್ಕೊಂಡು ಬರ್ಲಿಲ್ವಾ? ಇಲ್ಲ ಬಂದವ್ರೆ, ಪಕ್ಕದ ಮನೆ ಇಬ್ರು ಆಟ ಆಡ್ತಾವ್ರೆ. ನಮ್ಮ ಅತ್ತೆ ಅಂತ ಹೇಳೋದ್ನಲ್ಲ, ಇವ್ರೇ ಏನಿಯ ನಮ್ಮ ಅತ್ತೆ. ಶಾಂತಮ್ಮ ಇವನೇನ ಹುಡುಗ? ಸುಮ್ಮನಿರ್ರೆ. ಯೋಜಿ ಚೆನ್ನಾಗಿದ್ದೀರಾ? ನಮಸ್ಕಾರ. ನೀವು ಬಂದಿದ್ದೀರಾ ಅಂತ ಗೊತ್ತಿದ್ರೆ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಒಂದು ಸೀರೆನಾದ್ರೂ ತಗೊಬರ್ತಾ ಇದ್ದೆ. ನೀವು ಬಂದಿರೋದು ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಹೆಂಗಿತ್ತು ಪ್ರಯಾಣ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಕಣಪ್ಪ, ಚೆನ್ನಾಗಿತ್ತು. ಏನ್ ಗೊತ್ತಾ, ನೋಡು ನಮ್ಮ ಶಾಂತಮ್ಮನ್ನ ನೀನು ಮದುವೆ ಮಾಡ್ಕ. ನೀನ್ ದಯವಿಟ್ಟು ನಮ್ಮ ಶಾಂತಮ್ಮನ ಮದುವೆ ಮಾಡ್ಕ. ಅಯ್ಯೋ ಅಜ್ಜಿ, ಇದೇನು ಹೇಳ್ತಿದ್ದೀರಾ? ಅವ್ಳು ಶಾಂತಮ್ಮ ಫೋನ್ ಮಾಡಿ ನಮ್ಮ ಅತ್ತೆಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ನೀವು ನೋಡಿದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ? ಹೌದು, ನಮ್ಮ ಅತ್ತೆಗೆ ಇಷ್ಟ ಇಲ್ಲ. ಸುಮ್ಕೇಣಿಯ ಲಕ್ಷ್ಮೂ ಅಕ್ಕನ ಬಲ್ವಂತ ಸುಮ್ಕೆಂಗೆ ಒಪ್ಕೊಂಡೈತೆ ಅಷ್ಟೇ ಏನಿಯ. ಇಷ್ಟ ಇಲ್ಲ ನೋಡಿ, ನಮ್ಮ ಅತ್ತೆಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತೂ ಮಾಡೋಕ್ಕಿಲ್ಲ. ಯಾಕಂದ್ರೆ ಇವತ್ತು ನಾನು ಇದ್ದೀನಿ ಅಂತಂದ್ರೆ ನಮ್ಮ ಅತ್ತೆಯಿಂದನೇ. ಈ ಮನೆಯೆಲ್ಲ ಅವರೇ ನಾನು ಕೊಟ್ಬಿಟ್ಟಿದ್ರು, ಇರು ಆರಾಮಾಗಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲೇ ಇವನಿ ನೋಡಿ, ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇನೋ ಅಂತಾರಲ್ಲ, ನೀವು ಬೇಜಾರು ಗಿಜಾರು ಮಾಡ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಅತ್ತೆ ಒಂಥರ ಹಂಗೇನೇ ಮಾತಾಡ್ತಿರ್ತಾರೆ. ಇರಿ ಹೋಗ್ಬಿಟ್ಟು ಹುಡುಗರನ್ನ ಕರ್ಕೊಂಬಿಟ್ಟು ಬರ್ತೀನಿ. ಏ ಶಾಂತಿ, ನೀನು ಉಸಿ ಬಾಯಿ ಮುಚ್ಕೊಂಡಿರ್ತೀಗ ನೋಡು. ನಾನು ಯಾವ ಮಾತು ಕೇಳ್ಬಿಟ್ಟು ನಾನೇನು ಮದುವೆ ಮಾಡಿಸ್ತಿಲ್ಲ. ನನ್ನ ಮನಸ್ಸಿನ ಮಾತು ಕೇಳ್ಬಿಟ್ಟು ಮದುವೆ ಮಾಡಿಸ್ತಿರೋದು. ನೀವು ಮದುವೆ ಮಾಡ್ಕತ್ತೀಯ ಅಷ್ಟೇ ಏನಿಯಾ. ಇಲ್ಲ ಪಲ್ಲ ಅಂತ ಮಾತ್ರ ಅನ್ಬೇಡ, ನಂಗೆ ಮೈ ಉರಿತದೆ. ನೀನು ಸುಮ್ಕೆನೆಯಾ, ನೀನು ಇರೋದು ಕಲ್ತ್ಕ. ನೀನು ನನಗೆ ಸುಮ್ಮನೆ ಮೈಯೆಲ್ಲ ಉರಿಸ್ಬೇಡ. ನೀನು ಮದುವೆ ಮಾಡ್ಕೋಬೇಕು ಅಂದರೆ ಮದುವೆ ಮಾಡ್ಕೋಬೇಕು ಅಷ್ಟೇ ಏನಿಯಾ. ಏನೇ ಕಮ್ಮಿ ಆಗೈತೆ ಹುಡುಗಂಗೆ? ಅಪ್ರಂಜಿ ಚಿನ್ನ ಬಂಗಾರ ಬಂಗಾರ ಇದ್ದಂಗೆ ಅವನೇ ಅಂತವನಿಗೆ ನೀನು ಬ್ಯಾಡ ಅಂತೀಗಲ್ಲ. ನೀನು ಒಪ್ಕೋಬೇಕು ಮದುವೆಗೆ. ನಾಳೆನೇ ಮದುವೆ ಮಾಡೋಣ. ಅತ್ತೆ ಏನಾಯ್ತತ್ತೆ ನಿಮಗೆ? ನಾಳೆನಂತೆ ಅತ್ತೆ. ನೀವು ಸುಮ್ಮನೆ ಇರಿ ಅತ್ತೆ. ನೀವು ಯಾಕೆ ಇಷ್ಟೊಂದು ಇದಾಯ್ತಿದ್ದೀರಾ? ಅಯ್ಯೋ ನೀವು ನನ್ನ ಹುಡುಗರನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ, ನೀವು ಸುಮ್ಕೆ ಇರಿ.
ಲೇ ಲೇ ಶಾಂತಿ, ನನ್ನ ಜೀವ ನಿನ್ನ ಕೈಯಾಗೈತೆ ಕಣ್ಲೇ ಶಾಂತಮ್ಮ, ನನ್ನ ಜೀವ ನಿನ್ನ ಕೈಯಾಗೈತೆ, ಉಳಿಸ್ಬೇಕು, ನಿನ್ನ ಮದುವೆ ಮಾಡ್ಕೊಡ್ಲೇಬೇಕು. ಅಯ್ಯೋ ದೆವ್ವ ಇಲ್ಲೇ ಸುತ್ತಾಡ್ತಾ ಇರ್ತದೆ. ನೋಡು ನೋಡು, ದಯವಿಟ್ಟು ಅತ್ತೆ ಮಾತು ಬೆಲೆ ಕೊಡ್ಬೇಕು ನೀನು. ಅತ್ತೆ ಮಾತು ಕೇಳ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಡ್ಲೇಬೇಕು, ನಿನಗೆ ಬೆಲೆ ಕೊಡಲೇಬೇಕು ಅತ್ತೆ ಮಾತಿಗೆ. ನೋಡು, ನೀನು ನನ್ನ ಮಾತು ಕೇಳಿ ಸುಮ್ಕೆ ನೀನಿಯ ಮದುವೆ ಮಾಡ್ಕ, ಅಷ್ಟೇ ನೀನಿಯ, ನೀನು ಮದುವೆ ಮಾಡ್ಕೊಂಡ್ಲೇಬೇಕು ನೀನು. ನಾನು ಹೇಳ್ತಾ ಇದ್ದೀನಿ, ನಾಳೆ ನೀನಿಯ ಮದುವೆ ಮಾಡ್ಕೋಬೇಕಂಡ್ಲೆ ನೀನು. ಅಯ್ಯೋ ಅತ್ತೆ ಇರಿ ಒಂದು ನಿಮಿಷ, ಹುಡುಗರು ಎಲ್ಲೋದ್ರೆ ಏನೋ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಇವ್ರದ್ದೊಂದು ಕತೆ ಆಯ್ತಲ್ಲ. ಏ ಶಾಂತಿ, ಶಾಂತಮ್ಮ, ಅಯ್ಯೋ ದೆವ್ವ ನೀನೇ ನೋಡ್ತಾ ಇದೆಯಲ್ಲ, ನಾನು ಒಪ್ಪಿಸ್ತೀವ್ನಿ, ಅವಳೇ ಒಪ್ಕೋತಾ ಇಲ್ಲ, ನಾನೇನು ಮಾಡಲಿ? ಅಯ್ಯೋ ಶಿವನಿ, ಏನಪ್ಪ ಮಾಡಲಿ ಏನು ಮಾಡಲಿ? ಇವ್ರವ್ರಲ್ಲ, ಇವ್ರನ್ನೇ ಒಪ್ಸನ ಇರು. ಈ ನೋಡಕ್ ನನ್ನ ಮಗನ ಥರನೇ ಕಾಣ್ತಿದ್ಯಾ ಕಣಪ್ಪ, ನಿಜವಾಗೂ. ಆಸ್ತಿ ಪಾಸ್ತಿ ಕಟ್ಕೊಂಡು ನಮ್ಗೇನಾಗಬೇಕು? ಕೋಟಿ ಆಸ್ತಿ ಇರೋರೆಲ್ಲನೂ ಯಾರು ಸರಿಯಾಗಿರಕ್ಕಿಲ್ಲ, ಎಲ್ಲ ಪೋಟ್ವೆಂಟಿಗಳ ಥರ ಇರ್ತಾರೆ. ನೋಡಪ್ಪ, ನೀನು ನೋಡಿದ್ರೆ ನನಗೆ ನನ್ನ ಮಗನೇ ನೆನಪಿಗೆ ಬರ್ತಾನೆ. ನನ್ನ ಮಗ ಹಿಂಗೇನಿಯ ನಿನ್ನಂಗೇನಿಯ ನೋಡಕ್ಕಿದ್ದು. ಪಾಪ ನನ್ನ ಸೊಸೆ ಯಾಕೆ ಅವಳೊಬ್ಳು ಮಾತ್ರ ಮದುವೆ ಮಾಡ್ಕೊಂಡಿದ್ದಂಗೆ ಸಾಯ್ಬೇಕು ಹೇಳು? ಅವಳು ಮದುವೆ ಮಾಡ್ಕೊಂಡು 4 ಜನ ಹೆಣ್ಮಕ್ಳು ಥರ ಅವಳು ಸಂದಕ್ಕಿರ್ಬೇಕು ಅಂತಂದರೆ ನಿನ್ನ ಮದುವೆ ಮಾಡ್ಕೊಳ್ಳೇಬೇಕು. ನನ್ನ ಸೊಸೆ ಭಾಳ ಒಳ್ಳೆಳು ಕಣಪ್ಪ. ನನ್ನ ಸೊಸೆಗೆ ಒಂದು ಸ್ವಲ್ಪ ಭಯ ಶಾನೆ, ಜನ ಏನನ್ಕತ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮದುವೆಗೆ ಒಪ್ಕೊಳಪ್ಪ, ಇಲ್ಲ ಅಂತ ಮಾತ್ರ ಅನ್ಬೇಡಪ್ಪ ಪ್ಲೀಸ್ ಕಣಪ್ಪ. ಹೆಂಗೋ ನನ್ನ ಮೊಮ್ಮಗಂಗೂ ದಾರಿ ಆಯ್ತದೆ, ನಿಂಗೂ ಒಂಚೂರು ದಾರಿ ಆಯ್ತದೆ. ಒಸಿ ಒಂಚೂರು ನೋಡಪ್ಪ. ಅಜ್ಜಿ ನೀವು ಬೇಡ ಅಂತಂದಿದ್ದಕ್ಕೇನಿಯಾ ನಾನು ಸುಮ್ಮನೆ ಇದ್ದೆ. ಈಗ ನೀನು ಅಂತ ಹೇಳಿದ್ರೆ ನನಗೇನು ಅಭ್ಯಂತರ ಇಲ್ಲ. ಶಾಂತಮ್ಮ ಒಪ್ಕೊಂಡ್ರೆ ನಾನು ಖಂಡಿತನೂ ಆಯ್ತೀನಿ. ಆದರೆ ಶಾಂತಮ್ಮ ಇವಾಗ ನೀವು ಬೇಡ ಅಂದ್ರಿ ಅಂತೇಳ್ಬಿಟ್ಟು ಅವಳು ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವಳೆ. ಅದಕ್ಕೆ ನೀನಿಯ ಹೂಳು ಅಂತಂದರೆ ನನಗೇನು ತೊಂದರೆ ಇಲ್ಲ, ನಾನು ಆಗ್ತೀನಿ. ನನಗೆ ಯಾಕಿದು? ಒಂದ್ಸಲ ಅವ್ರನ್ನೇ ಕೇಳಿ ನೋಡಿ, ಅವ್ರಿಗೇನು ಅನ್ನಿಸ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಸರಿನಾ? ಆಮೇಲೆ ನಾನು ಒಪ್ಕೊತೀನಿ. ಫಸ್ಟ್ ಅವಳು ಒಪ್ಕೊಂಡ್ರೆ ನಾನು ಒಪ್ಕೊತೀನಿ, ಬಲವಂತವಾಗಿ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಅಲ್ಲ ಕಣಪ್ಪ, ನೀನು ನಾವು ಒಪ್ಕೊಂಡಲ್ಲ ಅಷ್ಟೇ ಸಾಕು. ಆ ಶಾಂತಮ್ಮನ ಒಪ್ಸ್ಕೊಳ್ಳೋ ಜವಾಬ್ದಾರಿ ನಂದು. ಅಯ್ಯೋ ಅಪ್ಪ, ಏನಪ್ಪ ಮದುವೆಗೆ ಒಪ್ಸೋಕೆ ಇಷ್ಟೊಂದು ಪೀಕ್ಲಾಟ ಆಗೋಗ್ಬಿಟ್ಟೈತಲ್ಲ ನಂಗಂತೂ. ಆಯ್ತು ಕಣಪ್ಪ, ಅವಳನ್ನ ಒಪ್ಪಿಸ್ತೀನಿ, ಈಗಲೇ ಒಪ್ಪಿಸ್ತೀನಿ ಇರು. ಅವಳು ನನಗಿಷ್ಟ ಇಲ್ಲ ಅನ್ಕೊಬಿಟ್ಟವಳೆ. ನನಗಿಷ್ಟನೇ ಕಣಪ್ಪ ನೀವಿಬ್ಬರು ಮದುವೆ ಮಾಡ್ಕೊಳ್ಳೋದು, ನಂಗೆ ಇಷ್ಟ. ನೀನಿಯ ಇರು ಹೇಳ್ತೀನಿ. ಹಾಂ ಸರಿ. ಏ ಶಾಂತಮ್ಮ, ನೋಡು, ಇದು ನನ್ನ ಆರ್ಡರ್ ಅಂದರೆ ಆರ್ಡರ್, ಇದು ಅತ್ತೆ ಆರ್ಡರ್, ನಾನು ನಿನ್ನ ಕೇಳಲೇಬೇಕು. ಆರ್ಡರ್ ಅಂದರೆ ಆರ್ಡರು, ಇದು ನಿಮ್ಮ ಅತ್ತೆ ಆರ್ಡರು, ಅಷ್ಟೇ. ನೀನಿಯ ನೋಡು, ನೀನಂತೂ ಇವಾಗ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನೀನಂತೂ ಮದುವೆ ಮಾಡ್ಕೊಂಡ್ಲೇಬೇಕು. ನೀನು ಯಾರಿಗೋಸ್ಕರ ಮಾಡ್ಕೊತೀಯ ಅದು ಮುಖ್ಯ ಅಲ್ಲ, ನೀನು ಮದುವೆ ಮಾಡ್ಕೊಳ್ಳೋದು ಮಾತ್ರ ನೀನಿಯ ಮುಖ್ಯ. ನೀನು ಮದುವೆ ಮಾಡ್ಕೊಂಡ್ಲೇಬೇಕು ಅಷ್ಟೇ. ನೀನಿಯ ಇಷ್ಟೇ ನಾನು ಹೇಳೋದು. ನನಗೆ ಗೊತ್ತಿಲ್ಲ, ನೀನು ಫಸ್ಟು ಮದುವೆ ಮಾಡ್ಕ, ಅವಾಗ ನಿನಗೆ ಸಮಾಧಾನ ಆಗೋದು. ನೋಡು, ನಾನು ಯಾವಳ ಮಾತೋ ಕೇಳ್ಬಿಟ್ಟು ನಾನೇನು ಬದಲಾಯ್ತಿಲ್ಲ. ನಾನು ನನ್ನ ಮಾತು ಕೇಳಿ ಏನಿಯ ನಾನು ಹಿಂಗೆ ಮಾತಾಡ್ತಿರೋದು. ನೋಡು, ಅವ್ರು ಹೆಂಗೋ ಒಪ್ಕೊಬಿಟ್ಟ, ನೀನು ಅಷ್ಟೇ. ನೀವು ಒಪ್ಕೊಂಡು ನಾಳೆನೇ ಹಬ್ಬದ ದಿನನೇ ತಾಳಿ ಕಟ್ಕೊಬಿಟ್ರೆ ತುಂಬ ಒಳ್ಳೇದಾಯ್ತದೆ ಕಣೆ ಶಾಂತಮ್ಮ. ನನ್ನ ಮಾತು ಕೇಳಿಲ್ಲ ಅನ್ಬೇಡ್ವೆ. ನನಗೂ ಇವತ್ತು ಸಾಯ್ತೀನೋ ನಾಳೆಗೆ ಸಾಯ್ತೀನೋ ಗೊತ್ತಿಲ್ಲ. ಆಮೇಲೆ ನೀನು ನನ್ನ ಮೊಮ್ಮಗ ಇಬ್ರು ಒಂಟಿಯಾಗಿ ಹೋಗ್ಬಿಡ್ತೀರಾ. ನನ್ನ ಮಾತು ಕೇಳಿ ಒಪ್ಕಳೆ ಶಾಂತಮ್ಮ, ಒಪ್ಕಳೆ. ಅತ್ತೆ ಸರಿ ಅತ್ತೆ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ನೀವೇ ಬೇಡ ಅಂತ ಹೇಳಿದ್ರಲ್ಲ. ಲಕ್ಷ್ಮ ಅಕ್ಕನ ಬಲವಂತಕ್ಕೆ ಹಿಂಗೆಲ್ಲ ಮಾಡ್ತಿದ್ದೇನೋ ಅಂತ ಅನ್ಕೊಂಡು ನಾನು ಬೇಡ ಅಂದೆ. ನಿಮಗೆ ಒಪ್ಪಿಗೆ ಅಂತ ಹೇಳಿದ್ರೆ ನಾನು ಯಾಕೆ ಅತ್ತೆ ಬೇಡ ಹಂಗೆ ಹಿಂಗೆ ಅಂತ ಹೇಳಿ. ಸರಿ ಅತ್ತೆ, ನೀವು ಹೆಂಗೆ ಹೇಳಿದ್ರೆ ಹಂಗೆ ನನಗೆ. ಅಪ್ಪ, ಈಗ ಹೊಸಿ ಸಮಾಧಾನ ಆಯಿತು. ಅಪ್ಪ ದೇವ್ರೇ, ಯವ್ವ ನೀನೆಲ್ಲ ಒಪ್ಕೊಳಕ್ಕಿಲ್ವೋ, ನನ್ನ ಪಿರಾಣ ಹೋಯ್ತದೋ ಅಂತ ಅನ್ಕೊಬಿಟ್ಟಿದ್ದೆ. ಸದ್ಯ ಒಪ್ಕೊಬಿಟ್ಟಲ್ಲ. ಏನಪ್ಪ ಬತ್ತಿ ಈಚೆ ಕಡೆ ಕೊಸಿ, ಬಾಪ ಇಲ್ಲಿ. ಹಾಂ ಹೇಳಿ. ಯವ್ವ ನೋಡಪ್ಪ, ನಮ್ಮ ಶಾಂತಮ್ಮನು ಒಪ್ಕೊಬಿಟ್ಟವಳೆ. ಯವ್ವ ಆದಷ್ಟು ಬೇಗ ನಾಳೆಕೇನಿಯ ಮದುವೆ ಮಾಡಿ ಮುಗಿಸಿದ್ರೆ ಒಳ್ಳೇದೇನಿಯ. ನೀವಿಬ್ರು ಖುಷಿನೇನಿಯ, ನನ್ನ ಖುಷಿ. ನೋಡಿ, ನೀವಿಬ್ರು ಮದುವೆ ಆಗೋದನ್ನ ಈ ಕಣ್ಣಾರೆ ನೋಡಬೇಕು ಅಂತ ಕಾತುರವಾಗಿದ್ದೀನಿ. ನಂಗೂ ವಯಸ್ಸಾಗ್ಬಿಟ್ಟೈತೆ, ಇವಾಗ ಸಾಯ್ತೀನೋ ನಾಳೆಗೆ ಸಾಯ್ತೀನೋ ನನಗೂ ಗೊತ್ತಿಲ್ಲ. ಆದರೆ ಬದುಕಿದ್ದಂಗೆ ಮಾತ್ರ ನಾನಂತೂ ನೋಡಲೇಬೇಕಲ್ವಾ. ನಿಮ್ಮಿಬ್ರು ಮದುವೆಯ ನೋಡ್ತೀನಿ. ನನ್ನ ಮೊಮ್ಮಗನ ಚೆನ್ನಾಗಿ ನೋಡ್ಕೊತೀಯ ಅನ್ನೋ ನಂಬಿಕೆ ನನಗೈತೆ. ನಿನ್ನ ಮಗನೂ ನನ್ನ ಸೊಸೆ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ನಂಬಿಕೆನೂ ಐತೆ. ಇಬ್ರು ತಾಳಿ ಕಟ್ಕೊಂಡು ಮದುವೆ ಆಗ್ಬಿಡಿ. ಊರು ಜನ ಏನಾರ ಅನ್ಕೊಳ್ಳಿ, ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೊಂತಾರ ಕಣತ್ತೆ. ಹಂಗೆ ಸಂಬಂಧಿಕರು ಉಗುದ್ ಪಿಸಾಕ್ ಅವ್ರನ್ನ ಸಂಬಂಧಿಕರು ತಿನ್ನಕ್ ಬತ್ತಾವಷ್ಟೇ, ಬಡತದವು ಇನ್ನೇನು ಬತ್ತಾವ. ಸಂಬಂಧಿಕರಂತೆ ಉಗುದ್ ಪಿಸಾಕಿ ಕೆರ್ದಾಗ ಹೊಡೆದು ಬಿಸಾಕ ಅವ್ರನ್ನ. ನೋಡು, ನೀನ್ ಮದ್ವೆ ಮಾಡ್ಕಂತೀಯ, ಮಾಡ್ಕೊಂಡ್ಲೇಬೇಕು. ಯಾವಳನ ಬಂದು ಕೇಳಿದ್ರೆ ಮೆಟ್ನಾಗ ಹೊಡೆದು ಉತ್ತರ ಕೊಡ್ತೀನಿ ನಾನಂತೂ. ನಿನ್ ತಲೆ ಏನಿಯ ಕೆಡ್ಸ್ಕೊಳಕ್ ಹೋಗ್ಬೇಡ. ಯಾವಳು ಬಂದು ಅಂದೋಳು ನಿನ್ನ, ನಾನು ಇಲ್ವೇ ಇಲ್ಲಿ. ನಿಮ್ಮ ಅತ್ತೆ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತಿರೋದು. ದೇಶಕ್ಕೆ ಮಾದರಿ ಆಯ್ತಾ ಇದ್ದೀನಿ ನಾನು. ಸೊಸೆನ ಹುಡುಗನ್ ಕೊಟ್ಟು ಮದುವೆ ಮಾಡಿರೋ ಅತ್ತೆ ಅಂತ ಹೇಳ್ಬಿಟ್ಟು ನಾನೇ ಫೇಮಸ್ ಆಯ್ತೀನಿ. ನೀನು ಸುಮ್ಕೇರ್ ನೀನು. ಸರಿ ಅತ್ತೆ, ಆಯಿತು. ಎಲ್ಲ ರೆಡಿ ಮಾಡ್ಕೊಂಡು ಮದುವೆ ಆಯ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಅವ್ರಿಗೂ ಒಪ್ಪಿಗೆ ಇದ್ರೆ ಆರಾಮಾಗಿ ನಾನು ಆಯ್ತೀನಿ. ಇನ್ನು ಹೇಳಪ್ಪ ಒಪ್ಪಿಗೆ ಅಂತ. ಹೌದು, ನಂದು ಡೈವರ್ಸ್ ಎಲ್ಲನೂ ಕಂಪ್ಲೀಟ್ ಇದಾಗೈತೆ, ಏನು ತೊಂದರೆ ಇಲ್ಲ. ನಾನು ಈ ಮದುವೆಗೆ ನನಗೂ ಏನು ಇದಿಲ್ಲ, ನನಗೂ ಒಪ್ಪಿಗೆ ಐತೆ. ಅಪ್ಪ
ಬದುಕಿದೆ ಬಡ ಜೀವವೇ ಅಂತ ಆಗೋಗ್ಬಿಡ್ತು. ಸರಿ ಕಣಪ್ಪ, ದೇವ್ರು ಒಳ್ಳೇದು ಮಾಡಲಿ ಕಣಪ್ಪ, ದೇವ್ರು ಒಳ್ಳೇದು ಮಾಡಿ. ಆ ದೇವ್ರು ನಿಂಗೆ 100 ಕಾಲ ಸಂದಕ್ಕಿರಲಿ. ಆದಷ್ಟು ಬೇಗ ಮದುವೆಗೆಲ್ಲ ಪಟ 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 ತಾಳಿ ಗಿಳಿ ಎಲ್ಲ ತಗೊಂಬಿಟ್ಟು ಬಂದ್ಬಿಡಪ್ಪ. ಗಂಡಿನ ಮನೆ ಕಡೆ ನೀ ಎಲ್ಲ ತಗೊಂಬಿಟ್ಟು ಬರ್ಬೇಕಾಗಿರೋದು. ಹೋಗ್ಬಿಟ್ಟು ನೀನೇನೇ ಹೋಗ್ಬಿಟ್ಟು ತಗೊಂಬಿಟ್ಟು ಪಾಪ. ಹೆಣ್ಣಿನ ಮನೆ ಕಡೆ ತಗೊಂಬಿಟ್ಟು ಬರಕ್ಕಿಲ್ಲ, ಗಂಡಿನ ಮನೆ ಕಡೆ ತಗೊಂಬಿಟ್ಟು ಬರ್ಬೇಕಾಗಿರೋದು. ನೀವೇನೇ ಹೋಗ್ಬಿಟ್ಟು ತಾಳಿ ಗಿಳಿ ಬಟ್ಟೆ ಗಿಟ್ಟೆ ಸೀರೆ ಗಿರೆ ಏನೇನು ಬೇಕೋ ಎಲ್ಲ ಎತ್ಕೊಂಬಿಟ್ಟು ಬಾವು. ಅರ್ಜೆಂಟಾಗಿ ಹೋಗಪ್ಪ, ನೀನು ಈಗಲೇ ಹೋಗು. ಅಜ್ಜಿ ಇರಿ, ಹಬ್ಬ ಎಲ್ಲ ಕಳೀಲಿ. ಹೋಗ್ ಮಾರಯ್ಯ, ಫಸ್ಟು ನಿನ್ನ ಮಗನ ಹಂಗೆ ಕರ್ಕೊಂಡು ಹೋಗು. ನೀನು ಹೋಗ್ ಮಾರಯ್ಯ, ನೀನು ಸುಮ್ಕೆ ಹೋಗು. ಮತ್ತೆ ನೆನ್ನೆಲ್ಲ ಬೇಡ ಅಲ್ಲ, ಬೆಳಗ್ಗೆಲ್ಲ ಬೇಡ ಅಂತಿದ್ಲು. ಇದ್ದಕ್ಕಿದ್ದಂಗೆ ಹಿಂಗೆ ಬಾಯಿ ಬಡ್ಕೊಂಡು ಒಪ್ಸ್ಕೊಳ್ಳೋ ಅಂಥದ್ದು ಏನಾಯಿತು? ಆಗಲ್ಲ 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 ಅಂದ್ರೂ ಆಗು 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 ಅಂತ ತಲೆ ತಿಂತಾವಳಲ್ಲ, ಅಂಥದ್ದೇನಾಯಿತು ಅಂತಲೇ ನನಗೆ ಅರ್ಥ ಆಗ್ತಿಲ್ವಲ್ಲ. ತಲೆಗಿಲೆ ಕೆಟ್ಟೋಗ್ಬಿಡ್ತಾ ಅಂತ ಒಂದು ಅರ್ಧ ಗಂಟೆಗೆ ತಲೆ ಕೆಟ್ಟೋಗ್ಬಿಡ್ತಾ. ಬೇಡ ಹಂಗೆ ಹಿಂಗೆ ಅಂತ ಆವಾಜ್ ಆಗ್ತಿತ್ತು, ಇವಾಗ ನೋಡಿದ್ರೆ ಹಿಂಗೆ. ಏನೋ ಆಗೈತೆ, ಏನಾಗೈತೋ ಏನು ಕಥೆಯ ಬಿಡು. ಸರಿ ಅಜ್ಜಿ, ಆಯ್ತು. ಅಮ್ಮ ಅಮ್ಮ ಅಂತಾನೆ ಕರಿಯಪ್ಪ, ಅಜ್ಜಿ ಅಂತ ಯಾಕೆ ಕರಿತೀಯಾ? ತಲೆ ಪೇಂಟ್ ಹಾಕೊಂಡಿಲ್ಲ ಅಷ್ಟೇ, ಅದಕ್ಕೆ ಬೆಳಗಾಗವೆ. ಪರವಾಗಿಲ್ಲ, ನೀನು ಅಮ್ಮ ಅಂತಾನೆ ಕರಿ. ಸರಿ ಅಮ್ಮ, ಹೋಗಿ ತಗೊಂಬಿಟ್ಟು ಬರ್ತೀನಿ. 100 ಕಾಲ ಸುಖವಾಗಿ ಬಾಳಿ. ಸರಿ ಅತ್ತೆ, ಕಾಫಿ ಮಾಡ್ಕೊಂಬಿಟ್ಟು ಬರ್ತೀನಿ ರೀ. ದೇವಾ 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 ದೇವಾ, ನಮ್ಮ ಮನೆಗೆ ಇರ್ತೀನಿ ಅಂದಲ್ಲ, ಎಲ್ಲಿದ್ಯಾ? ಯಾವ ಮೂಲೆಗಿದ್ಯಾ ನೀನು? ಕೇಳಿಸ್ತಾಯ್ತಾ ನಾನು ಹೇಳೋದು? ಮದುವೆಗೆಲ್ಲ ತಯಾರಿ ಮಾಡ್ತಾ ಇದ್ದೀನಿ. ನಾನು ಗಿರಣ ಕಿತ್ಕೊಬಿಟ್ಟು ಆಮೇಕಿಂದ ಕನ್ಫ್ಯೂಷನ್ ಆಗೋಗ್ಬಿಟ್ಟು ಇಬ್ಬರೂ ಕಷ್ಟಪಟ್ಬಿಟ್ಟು ನಾನು ಮದುವೆಗೆ ಒಪ್ಸಿದ್ದೀನಿ. ಎಲ್ಲಿದ್ಯಾ? ನಾನು ಹೇಳ್ತಿರೋ ಮಾತೆಲ್ಲ ನೀನು ಕೇಳಿಸ್ತಾಯ್ತಾ? ಮದುವೆಗೆ ಕಷ್ಟಪಟ್ಬಿಟ್ಟು ನಾನು ಒಪ್ಪಿಸ್ತಾ ಇದ್ದೀನಿ, ಕಷ್ಟಪಟ್ಬಿಟ್ಟು. ಸರಿನಾ? ನೀನು ನಾನು ಆಮೇಲೆ ಗೀಸಕ್ಕೆಲ್ಲ ಪಿಲಾನ್ ಮಾಡಬೇಡ. ಅವರಿಬ್ರು ಮದುವೆಯಾ? ನೀವು ನಾಳೆನೇ ಮಾಡಿ ಮುಗಿಸ್ಬಿಡ್ತೀನಿ. ಸೀರೆ ಬಟ್ಟೆ ತರಕ್ಕೆಲ್ಲ ಕಳಿಸಿದ್ದೀನಿ. ಎಲ್ಲಿದ್ಯಾ? ಕೇಳಿಸ್ತಾಯ್ತಾ ನಾನು ಹೇಳೋದು? ನಾನು ಹೇಳೋದನ್ನ ಕೇಳಿಸ್ಕ. ಮದುವೆಗೆ ಒಪ್ಕೊಬಿಟ್ಟವ್ರೆ. ಎಲ್ಲಿದ್ಯಾ ನೀನು? ದೇವಾ ದೇವಾ, ಎಲ್ಲಿದ್ಯಾ? ನಾನು ಹೇಳೋದನ್ನ ಕೇಳಿಸ್ಕ. ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟು ಸಾಯ್ ಬಿಡ್ಬಿಟ್ರೆ ಕಷ್ಟ. ಇಬ್ಬರು ಮದುವೆ ಮಾಡಿಸ್ತಿದ್ದೀನಿ, ನನಗೆ ಕರ್ಕಬೇಡ ಸರಿನಾ? ಎಲ್ಲಾಯ್ತು? ಮನೆಗೆ ಇರ್ತೀನಿ ಅಂತ ಸುಳ್ಳು ಹೇಳ್ತಾ? ನಾನು ಹೇಳೋ ಮಾತು ಕೇಳಿಸ್ಕೊತಿಲ್ವಲ್ಲ? ಮನೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅದು ಎಲ್ಲೋಯ್ತೋ ಏನು ಕತೆನೋ. ಅಯ್ಯೋ, ಆದ್ರೂ ಇಬ್ಬರು ಮದುವೆ ಮಾಡಿದ್ರೆ ನಾನೇನು ಸಾಯಿಸಲ್ಲ ಅಂತ ಹೇಳೈತೆ. ಒಂದ್ಕಿತ ದೇವುಗಳು ಮಾತು ಕೊಟ್ಟ ಮೇಲೆ ಮುಗಿದೋಯ್ತು. ಹಾಗೆಲ್ಲನೂ ಮೋಸ ಮಾಡೋಕ್ಕಿಲ್ಲ. ಹೆಂಗೋ ಬಿಡು, ಮಾತು ಕೊಟ್ಟೈತಲ್ಲ, ಒಂದೀಕಿತ ಮಾತು ಕೊಟ್ಟೈತಲ್ಲ, ನಾನೇನು ಸಾಯ್ ಬಡಿಯೋಕ್ಕಿಲ್ಲ. ಆದ್ರೂ ಧ್ವನಿ ಆದರೂ ಕೇಳಿಸ್ಬೇಕಿತ್ತಲ್ಲ. ಸರಿ ಬಿಡಮ್ಮ ಅಂತ ಒಂದು ಮಾತು ಹೇಳೋಕ್ಕೇನು ನನಗೂ ಸಮಾಧಾನ ಆಗೋದು. ದೇವಾ ದೇವಾ, ನಾನು ಹೇಳೋದು ಕೇಳಿಸ್ತಿಲ್ವಾ? ದೇವಾ ದೇವಾ, ಅಯ್ಯೋ ಏನು ಮಾಡಲಿ ದೇವಾ? ಬಿಡು, ನಾನು ಯಾಕೆ ಎದ್ರುಕೊಳ್ಳಿ? ಮದುವೆ ಎಲ್ಲನೂ ಸೆಟ್ ಆಗೈತಲ್ಲ, ಆ ದೇವಕ್ಕೂ ಗೊತ್ತಾಯ್ತದೆ. ಆ ದೇವಕ್ಕೂ ಎಲ್ಲ ಕಡೆ ದೃಷ್ಟಿ ಇರ್ತದೆ. ಇದೇನು ನನ್ನನ್ನು ಕಾಯೋದೇನೋ ಕೆಲಸ? ಇನ್ನೂ ಎಷ್ಟು ಜನ ಕಾಯಬೇಕೋ ಏನೋ, ಅದಕ್ಕೆ ಹೋಗಿರ್ತದೆ. ಹೋಗ್ಲಿ ಬಿಡು.